ಸಮಾಜನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ನೀವು ಅವಾಗ ಸರಿ ಸಮಾಜನೇ ಇಲ್ಲ ಅಂತ ನಾವ್ ಅಂದ್ಕೊಂಡ್ರೆ ನನ್ ಗಂಡ ಅಲ್ಲ ಅಂತ ಮಗಳು ಹೋಗ್ಬೋದು ಅಥವಾ ನಾನು ಹೇಳ್ತಿಲ್ಲ ಅಂತ ಗಂಡ ಹೋಗ್ಬೋದಲ್ಲ. ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಯಾರು ನಿಮ್ದು? ನಮ್ದು ಅರೇಂಜ್ ಮ್ಯಾರೇಜ್. ಎಷ್ಟು ಇಸ್ಕೊಂಡ್ರಿ ವರದಕ್ಷಿಣೆ? ಒಂದು 10 ಲಕ್ಷ ಇಸ್ಕೊಂಡ್ರ? ಏನ್ ಮಾಡಿದ್ರಿ 10 ಲಕ್ಷ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕಬ್ಬನ್ ಪಾರ್ಕ್ ಬಂದಿದ್ದೀವಿ. ಸೊ ಇವತ್ತು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಲವ್ ಮ್ಯಾರೇಜ್ ಒಳ್ಳೇದಾ ಇಲ್ಲ ಅರೇಂಜ್ ಮ್ಯಾರೇಜ್ ಒಳ್ಳೇದಾ ಅಂತ. ಸೊ ಎಲ್ಲ ಫ್ಯಾಮಿಲೀಸ್ನ ಫ್ರೆಂಡ್ಸ್ನ ಎಲ್ಲಾರನ್ನು ಕೇಳೋಣ. ಸೊ ಯಾರ್ಯಾರು ಯಾವ್ಯಾವ ತರ ಅವ್ರವ್ರ ಒಪಿನಿಯನ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ ಪ್ರಕಾರ ಲವ್ ಮ್ಯಾರೇಜ್ ಬೆಟರಾ ಅರೇಂಜ್ ಮ್ಯಾರೇಜ್ ಬೆಟರಾ? ನನ್ನ ಪ್ರಕಾರ ಲವ್ ಮ್ಯಾರೇಜ್ ಬಹುಶಃ ಹೆಚ್ಚು ದಿನ ಉಳಿದೋ ಬಹಳ ಕಡಿಮೆ. ಅರೇಂಜ್ ಮ್ಯಾರೇಜ್ ಆದ್ರೆ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ 4 ಜನ ಮತ್ತೆ ಮಾತಾಡಿ ಅದನ್ನೇನೋ ಸಮಸ್ಯೆಗಳು ಬಂದ್ರೆ ಮಾತಾಡೋದಕ್ಕೆ ಅವಕಾಶಗಳಿರುತ್ತೆ. ಯಾವ್ದಕ್ಕೆ? ಅರೇಂಜ್ ಮ್ಯಾರೇಜಿಗೆ. ಆದ್ರೆ ಈ ಲವ್ ಮ್ಯಾರೇಜ್ ಅಂದ್ರೆ ಇಬ್ಬರೇ ಡಿಸೈಡ್ ಮಾಡಿರ್ತಾರಲ್ಲ, ಅವಾಗ ಮಾತಾಡೋದಕ್ಕೆ ಅವಕಾಶಗಳಿಲ್ಲ. ಅವಾಗ ಹೆಣ್ಣಿಗೆ ಅಥವಾ ಗಂಡಿಗೆ ಅವ್ರಿಗೆ ದೂರ ಆಗಕ್ಕೆ ಬಹಳಷ್ಟು ದಾರಿಗಳಿರ್ತವೆ ಅವ್ರಿಗೆ. ಅದನ್ನು ನೀವು ಸಾಲ್ವ್ ಮಾಡ್ಬೋದಲ್ಲ. ಇವಾಗ ಅಪ್ಪ ಅಮ್ಮ ಆದವರು ಅರೇಂಜ್ ಮ್ಯಾರೇಜ್ ಆದ್ರೆ ಅವ್ರು ಇಷ್ಟಪಟ್ಟವ್ರ ಜೊತೆ ಅವ್ರು ಖುಷಿಯಾಗಿರ್ತಾರೆ. ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಸಂಬಂಧ ಅದು ಇದು ಇರುತ್ತೆ, ಅದನ್ನ ಮೀರಿ ಅವ್ರ ಮದುವೆಗಳನ್ನಾಗಿರ್ತಾರ. ಅಲ್ಲ ಮೀರಿ ಅಂತ ನಾನು ಹೇಳ್ತಿಲ್ಲ. ಇವಾಗ ಹೋಗಿ ನಿಮ್ ಮಗಳು ಇಲ್ಲ ನಿಮ್ ಮಗನ ಯಾರನ್ನಾದ್ರೂ ಇಷ್ಟಪಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರ ಖುಷಿ ಆಗಿರೋದಲ್ಲ ನಿಮ್ ಖುಷಿ. ಅದು ನಾವ್ ಅಂದ್ಕೊಂತೀವಿ, ಅದು ನಮ್ ಖುಷಿ ಕೂಡ. ಆದ್ರೆ ಬಹಳಷ್ಟು ವಿಷಯ ಸಂದರ್ಭಗಳಲ್ಲಿ ಅವು ಬೇರೆ ಬೇರೆ ದಾರಿಗಳನ್ನ ಹಿಡ್ಬಿಡ್ತಾರೆ. ಇವಾಗ ಲವ್ ಮ್ಯಾರೇಜ್ ಆಗಿರೋದು ಚೆನ್ನಾಗಿರೋರು ಇದ್ದಾರೆ, ಅರೇಂಜ್ ಮ್ಯಾರೇಜ್ ಆಗಿರೋರು ಡಿವೋರ್ಸ್ ಆಗಿರೋರು ಇದ್ದಾರೆ. ಸೊ ಎರಡರಲ್ಲೂ ಚೆನ್ನಾಗಿರೋರು ಇದ್ದಾರೆ, ಚೆನ್ನಾಗಿಲ್ದೇ ಎರಡನೇ ಮದುವೆ ಆಗಿ ವಿಧಿವೇರ್ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಚೆನ್ನಾಗಿ ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕ ಸೃಷ್ಟಿಯಲ್ಲಿ ನಾವ್ ಇದೇ ರೀತಿ ಇರುತ್ತೆ ಅಂತ ನಾವು ಗ್ರಹಿಸಕ್ಕಾಗಲ್ಲ. ಆದ್ರೆ ತಂದೆ ತಾಯಿಗಿರುತ್ತೆ ನಾವು ನೋಡಿದ್ರೆ ಬೇರೆ ಏನ್ ಅನ್ಕೊಂಡ್ಬಿಡ್ತಾರ ಅಂತ ನಿಮಗೆ ಭಯ. ಹೌದೌದು. ಮತ್ತೆ ಸಮಾಜಕ್ಕೆ ಭಯ ಪಡಬೇಕಾಗುತ್ತೆ. ಸಮಾಜಕ್ಕೆ ಭಯ ಪಟ್ಟು ಲವ್ ಮ್ಯಾರೇಜ್ ಬೇಡ ಅಂತ ಹೇಳ್ತಿದ್ದೀರಾ. ಅನೇಕ ಸಂದರ್ಭಗಳಲ್ಲಿ ಸಮಾಜನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ನೀವು ಅವಾಗ ಸರಿ ಸಮಾಜನೇ ಇಲ್ಲ ಅಂತ ನಾವ್ ಅಂದ್ಕೊಂಡ್ರೆ ನನ್ ಗಂಡ ಅಲ್ಲ ಅಂತ ಮಗಳು ಹೋಗ್ಬೋದು ಅಥವಾ ನಾನು ಹೇಳ್ತಿಲ್ಲ ಅಂತ ಗಂಡ ಹೋಗ್ಬೋದಲ್ಲ. ಸೊ ಅವ್ರು ಇಷ್ಟಪಟ್ಟವ್ರ ಜೊತೆ ಇರೋದ್ ಬೆಟರಾ ಇಲ್ಲ ಅರೇಂಜ್ ಮ್ಯಾರೇಜ್ ಆಗೋದ್ ಬೆಟರಾ? ಅದ್ ಕ್ವಶನ್. ಅವು ಈಗ ಹಂಗೆ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನ ಹೇಳದೈತಲ್ಲ ಹೇಳೋದು ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಹೌದು. ಆದ್ರೆ ಹಂಗಾದವರು ಹಳದವ್ರು ಇದಾರೆ, ಇಷ್ಟಪಟ್ಟವರು ಇದಾರೆ, ಕೆಟ್ಟ ಆಗೋರು ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡ ಮಾಡ್ಕೊಂಡು ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಬೇರೆ ಬೇರೆ ಆಗಿ ಏನೆಲ್ಲ ಆಗೋದ್ರ ಇದಾರೆ. ಈಗ ನಾವ್ ಒಂದ್ ಹೇಳ್ಬೇಕಂದ್ರೆ ನನ್ನ ಮಗಳಾಗ್ಲಿ ಮಗನಾಗ್ಲಿ ಒಬ್ಬಕ್ಕೆ ಲವ್ ಮಾಡಿದ ಅಂದ್ರೆ ಅವ್ರಿಗೆ ಕೊಟ್ಟು ಮಾಡೋ ಚಲೋ. ಯಾಕಂದ್ರೆ ನಾವ್ ಇವತ್ತೆಲ್ಲ ನೋಡ್ತಾ ಇದ್ದೇವೆ, ಸುಮ್ನೆ ವಿಷ ಕೊಡೋದು ಉರುಳೆಕ್ಕೊಂಡು ಇನ್ನೇನಾಗಿ ಅವ್ರನ್ನ ಸಾಯೋದಕ್ಕೆ ಆಸ್ಪದ ಮಾಡ್ಕೊಡ್ರಕ್ಕಿಂತ ನಾವೇ ತಂದೆ ತಾಯಿ ಆದರೂ ಒಪ್ಪಿಕೊಂಡು ಸಮಾಜ ಏನಾದ್ರು ಅನ್ಲಿ ನಾವು ಒಪ್ಪಿಕೊಂಡು ಅವ್ರ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಿ ತಂದೆ ತಾಯಿಯ ಮೊದಲ ಕರ್ತವ್ಯ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಅಲ್ಲ ಹೇಳಿ, ಏನಾದ್ರೂ ಪರವಾಗಿಲ್ಲ. ನಿಮ್ ಪ್ರಕಾರ ಏನು ಲವ್ ಮ್ಯಾರೇಜ್ ಬೆಟರಾ ಅರೇಂಜ್ ಮ್ಯಾರೇಜ್ ಬೆಟರಾ? ನನ್ನ ಮಗಳು ಮಗ ಲವ್ ಮ್ಯಾರೇಜ್ ಇದು ನಾವು ಒಪ್ಕೊಂಡಿದ್ದೇವೆ. ಹೌದಾ? ನಾವು ಒಪ್ಕೊಂಡಿದ್ದೇವೆ. ತುಂಬಾ ಥ್ಯಾಂಕ್ಸ್. ಓಕೆ, ನಮ್ ಚಾನಲ್ಗೆ ಆಯ್ ಹೇಳ್ಬಿಡಿ ಒಂದೆಲ್ಲರೂ. ಒಂದೇ ಬಾಗುರು ಪ್ರಾಂಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗ್ಬಿಡಿ. ಬಾಗುರು ಪ್ರಾಂಕ್ಸ್ ಅಂತ. ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದ. ಲವ್ మ్యారేజ్ బెటరా అరేంజ్ మ్యారేజ్ బెటరా? ఈవెన్ లవ్ మ్యారేజే బెటర్. ఎందుకంటే సో ముందు మనం అండర్స్టాండింగ్కి వస్తాం, ఒకరు పరిచయం చేసుకుంటాము. సో ఫస్ట్ ఫ్రెండ్షిప్ దగ్గర నుంచి స్టార్ట్ అవుతుంది. సో అక్కడి నుంచి అండర్స్టాండింగ్స్ ఉంటాయి. తన బిహేవియర్ ఏంటి నా బిహేవియర్ ఏంటి అంటే ఇద్దరం తెలుసుకోగలుగుతాం. బట్ అది లవ్ మ్యారేజ్ అంటే ఇట్స్ గ్రేట్. వెన్ కమింగ్ టు ది అరేంజ్ మ్యారేజ్ బట్ అండర్స్టాండింగ్ ఏముండదు. జస్ట్ ఒకరొకరు చూసుకోవడం వల్ల అది పర్ఫెక్ట్ కాదా అని అప్పటికప్పుడు డిసైడ్ అయిపోతాం. బట్ మనకన్నా ముందు మన పేరెంట్స్ డిసైడ్ అవుతారు. మ్యారేజ్ అయిన కొన్ని సంవత్సరాల తర్వాత మాత్రమే వాళ్ళకి ఇలా అంటే ఇద్దరి మధ్య బాండింగ్ అనేది ఏర్పడుతుంది. బట్ లవ్ మ్యారేజ్ లో నీకు ముందు నుంచి బాండింగ్ ఏర్పడుతుంది. ఆ బాండింగ్ అని కరెక్ట్ గా వచ్చిందంటే తర్వాత మ్యారేజ్. ఈ జనరేషన్ లో పేరెంట్స్ ఒప్పుతలేదు కదా, మన చేతుల్లో ఉంటుంది అది. ఇప్పుడు ఒప్పుకోలేదు పేరెంట్స్ అనేది కంపల్సరీ మన మంచిగా కోరుకుంటారు. ఈ రోజు కాకపోతే రేపైనా ఒప్పుకుంటారు, లేకపోతే ఎల్లుండైనా ఒప్పుకుంటారు. బట్ మనం వెయిట్ చేయాలి. దాని గురించి మీ ఒపీనియన్ ఒప్పుకొంతలేదు కదా, అది కరెక్టా కాదా? అంటే మాక్సిమం ఒప్పుకోరు. వాళ్ళ పాయింట్ ఆఫ్ వ్యూలో ఇన్ని సంవత్సరాలు పెంచి ఒక్కసారిగా ఎవరో తెలియని వాళ్ళకి ఇవ్వడం అంటే అది ఒప్పుకోరు వాళ్ళు. బట్ మనం చెప్పే విధంగా వాళ్ళకి వినేత చెప్పిన తర్వాత మాత్రం కంపల్సరీ ఒప్పుకుంటారు కదా. మన మంచి కోసమే కదా వాళ్ళైనా కోరుకునేది. ప్రెసెంట్ ఏంటంటే క్యాస్ట్ ఫీలింగ్ చూసుకుంటున్నారు. బట్ ఆ క్యాస్ట్ ఫీలింగ్ లేకపోతే నిజంగా ఎవ్రీవన్ అంటే క్యాస్ట్ లేకుండా ఎవరైనా ప్రేమించుకోవచ్చు. ఎందుకంటే ఆల్ ఆర్ హ్యూమన్ బీయింగ్స్ ఓన్లీ. థ్యాంక్ యూ. నిమ్ ప్రಕಾರ ಲವ್ ಮ್ಯಾರೇಜ್ ಇಸ್ ಬೆಟರ್, ಅರೇಂಜ್ ಮ್ಯಾರೇಜ್ ಆಲ್ಸೋ ಬೆಟರ್. ಬಟ್
సమ్ పాయింట్ ఆఫ్ వ్యూ లవ్ మ్యారేజ్ నుంచి అంటే లవ్ నుంచి మ్యారేజ్కి వెళ్తే బెటర్. ఓకే ఓకే. అరేంజ్ మ్యారేజ్ కొన్ని ఇయర్ తర్వాత కొంచెం బాండింగ్ వస్తుంది, అప్పుడు దాకా రాదు కదా. ఓకే ఓకే. ಫೈನ್ ఉండేది ಇನ್ನೇನು ಕಿತ್ತಿದ್ದು ಎಲ್ಲ ಅಲ್ಲಿ ಹೇಳೋರಲ್ಲ ಡೈಲಾಗ್ ಅದೇ ಇರೋದು. ಡೈಲಾಗ್ ಅದೇ ತರ ಕಿತ್ತರು ಕೇಳಂತಾರೆ. ನಿಮ್ ಪ್ರಕಾರ ಲವ್ ಮ್ಯಾರೇಜ್ ಬೆಟರ್ ಅರೇಂಜ್ ಮ್ಯಾರೇಜ್ ಬೆಟರ್? ಚಾನಲ್ ಇಂದ ಬಂದಿರೋದು ಯಾರಿಗೆ? ಚಾನಲ್ ಇಂದ ಬಂದಿರೋದು. ಅರೇಂಜ್ಮೆಂಟು ಬೇಡ, ಲವ್ ಮ್ಯಾರೇಜ್ ಬೇಡ. ಅವ್ರದಿಂದ ತುಂಬಾ ತೊಂದರೆ ಜಾಸ್ತಿ. ಅಯ್ಯೋ ಇರೋ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಯಾರು ಕಿತ್ಕೊಂಡು ಹೋದ್ರು? ಇರೋ ಲವ್ ಮಾಡೋರು. ಅರೇಂಜ್ ಮ್ಯಾರೇಜ್ ಆದ್ರೆ ಕಿತ್ಕೊಂಡಾಗಲ್ವಾ? ಅರೇಂಜ್ಮೆಂಟ್ 4 ಜನ ಕೊಡ್ತಾರೆ ದುಡ್ಡು. ಯಾರು ಕೊಟ್ರು? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಯಾರು? ನಿಮ್ದು? ನಮ್ದ ನಮ್ದು ಅರೇಂಜ್ ಮ್ಯಾರೇಜ್. ಎಷ್ಟು ಇಸ್ಕೊಂಡ್ರಿ ವರದಕ್ಷಿಣೆ? ಒಂದು 10 ಲಕ್ಷ ಇಸ್ಕೊಂಡ್ರಿ. 10 ಲಕ್ಷ ಇಸ್ಕೊಂಡ್ರ? ಏನ್ ಮಾಡಿದ್ರಿ 10 ಲಕ್ಷ? ಎಲ್ಲ ಕಬ್ಬನ್ ಪಾರ್ಕಿಗೆ ನೀವೇನ ಓನರು? ನೋಡಿ ಎಷ್ಟು ದೊಡ್ಡ ಇದೆ ನೋಡಿ. ಫುಲ್ ನಿಮ್ದೆ? ಅಲ್ಲ ನಮ್ದೆ. ನಮ್ ಚಾನಲ್ ಹೇಳ್ಬಿಡಿ ಒಂದೋಗಿ. ಲವ್ ಮ್ಯಾರೇಜ್ ಬೆಟರ್ ಅರೇಂಜ್ ಮ್ಯಾರೇಜ್ ಬೆಟರ್ ಅಂಕಲ್? ಎರಡರಲ್ಲೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್. ಏನ್ ನಿಮ್ ಪ್ರಕಾರ ಹೇಳಿ. ಅಡ್ವಾಂಟೇಜಸ್ ನಾಳೆ ಗಲಾಟೆಯಾಗಿ ಡೈವರ್ಸ್ ಹೋದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ತಂದೆ ತಾಯಿ ನಿಂತ್ಕೊಂತಾರೆ. ಓಕೆ. ಲವ್ ಮ್ಯಾರೇಜ್ ಅಲ್ಲಿ ನಿಂತ್ಕೊಂಡು ಅಲ್ಲ ನಿಂತ್ಕೋಬಹುದಲ್ವ ತಂದೆ ತಾಯಿ ಅದ್ರಲ್ಲೂ? ಲವ್ ಮ್ಯಾರೇಜ್ ಆಕ್ಸೆಪ್ಟ್ ಮಾಡ್ಕೊಂಡ್ರಿ, ಅದೇ ಅಕ್ಸೆಪ್ಟ್ ಮಾಡ್ಕೋಬಹುದಲ್ಲ? ಯಾಕೆ 90% ಆಗಲ್ವಲ್ಲ? ಅಲ್ಲ ನಾನ್ ನಿಮ್ಮ ಒಪಿನಿಯನ್ ಕೇಳ್ತಿರೋದು, ಬೇರೆ 90% ಕೇಳ್ತಿಲ್ಲ. ನೀವು ಅಕ್ಸೆಪ್ಟ್ ಮಾಡ್ಕೊಂತೀರಾ ಇಲ್ವಾ ಅಂತ? ನಮ್ಮ ಪರ್ಸನಲ್ ಒಪಿನಿಯನ್. ನಿಮ್ ಪರ್ಸನಲ್ ಒಪಿನಿಯನ್? ಅರೇಂಜ್ ಇಸ್ ಬೆಟರ್. ಅರೇಂಜ್ ಇಸ್ ಬೆಟರ್. ಲವ್ ಯಾಕೆ ಬೆಟರ್ ಅಲ್ಲ? ನೋನ್ ಡೆವಿಲ್ ಇಸ್ ಬೆಟರ್ ದೆನ್ ಅನ್ನೋನ್ ಏಂಜಲ್ ಅಂತಾರಲ್ಲ ಹಂಗೆ. ಲವ್ ಮ್ಯಾರೇಜ್ ಅಲ್ಲ ನೀವು ಹೇಳಿದ ಪ್ರಕಾರ? ಆಲ್ಸೋ ನಾವು ಯೂಶಲಿ ನಾವ್ ಹೆಂಗ್ ನೋಡ್ತೀವಿ, ಯಾರೋ ಪರಿಚಯದವರು ಗುರ್ತವರು, ಅವ್ರ ಫ್ಯಾಮಿಲಿ, ಅವ್ರ ಸಂಪ್ರದಾಯ, ವೇ ಆಫ್ ಲೈಫ್ ಬಿಕಾಸ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ. ಫುಡ್ ಡೈಲಿ routine ad adjust. So we know that and then we give our daughter. ಒಳ್ಳೆಯವರು ಅವರು ನಮ್ ತರ ಲೈಫ್ ಸ್ಟೈಲ್ ಅಡ್ಜಸ್ಟ್ ಆಗತ್ತೆ ಅಂದ್ರೆ it is a different story. It is okay. Okay. But if that doesn't happen, main problem is love marriage ಅಲ್ಲಿ ಫಸ್ಟ್ ಪರ್ಸನ್ ಗೊತ್ತಿರತ್ತೆ, extended family ಗೊತ್ತಿರಲ್ಲ, way of life is different. So later on what happens is they may not adjust. ಫ್ಯಾಮಿಲಿಗೂ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಿದ್ದೀರಾ? 99% ಆಗೋ ಪರಿಸ್ಥಿತಿ ಇರುತ್ತೆ. ಲವ್ ಮಾಡಿದ್ರೆ ಅವ್ರು ಅಡ್ಜಸ್ಟ್ ಆಗಲ್ಲ ಫ್ಯಾಮಿಲಿಗೆ ಅಂತನಾ? ಕಷ್ಟ ಆಗಬಹುದು because you have seen only the first person, that too temporarily, with no responsibilities, nothing. It is just meeting. ರೆಸ್ಪಾನ್ಸಿಬಿಲಿಟಿ ಇದ್ರೆ ಅವರಿಗೆ, ಅವಾಗ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ನೀವು ಅದನ್ನ ಬಿಟ್ರೆ ಹೇಗೆ? ರೆಸ್ಪಾನ್ಸಿಬಿಲಿಟಿ ಇದ್ರೆ ಅವ್ರ ಇದ್ದಾಗ ರೆಸ್ಪಾನ್ಸಿಬಿಲಿಟಿ ಒಪ್ಪಿಸೋರು ಮದುವೆ ಆಗ್ತಾರೆ. ಅದನ್ನೇ ನಾವು ಕೇಳ್ತಿರೋದು. ಅವ್ರು ಬಂದು ಅಪ್ಪ ಅಮ್ಮನ ಒಪ್ಸಿದ್ರೆ ಅಂತಾನೆ ಕೇಳ್ತಿರೋದು. ರೆಸ್ಪಾನ್ಸಿಬಿಲಿಟಿ ಇದ್ರೆ ಮಾತ್ರ. ಬಟ್ ಈಗಿನ ಕಾಲದಲ್ಲಿ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಓಕೆ. 99% ಈಗ ನಾವು ಟೋಟಲಿ ಫಾರಿನರ್ ತರ ಟ್ರೀಟ್ ಮಾಡ್ತಾ ಇದೀವಿ. ನಮ್ಮ ಆ ಕಲ್ಚರ್ ತಗೊಂಡ್ ಬರ್ತಾ ಇದಾರೆ ಇಲ್ಲಿ. ಅದೇ ಅದೇ ಇವಾಗ ಬೇಡ ಅಂತ 2 days ಗೆ ಬಿಟ್ಟು ಬರೋದು, ಆ ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಮಾತ್ರ ಮಾಡ್ತಾ ಇದಾರೆ ಅಲ್ವಾ? ನಿಮ್ ಪ್ರಕಾರ ಲವ್ ಮಾಡಿದ್ರೆ ಅಪ್ಪ ಅಮ್ಮನ ಒಪ್ಪಿಬಿಟ್ಟು ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಲವ್ ಮಾಡಿದ್ರೆ ನೋಡ್ಬೇಕು ಎಲ್ಲ ಫ್ಯಾಮಿಲಿ ಲೈಫ್ ಸ್ಟೈಲು, ಅವ್ರದ್ದು ಥಾಟ್ ಪ್ರೊಸೆಸ್ ಎಲ್ಲ ಮ್ಯಾಚ್ ಆಗತ್ತಾ? ದಟ್ ಈಸ್ ವಾಟ್ ಟೇಕ್ಸ್ ಯು ಲಾಂಗರ್. Okay. Not just meeting for some time, talking, having a cup of coffee at coffee day. That's not the end of life. Life extends beyond that. Correct. Okay. ತುಂಬಾ ಥ್ಯಾಂಕ್ಸ್. ಕಡೆನಲ್ಲಿ ಹೇಳೋದಂದ್ರೆ ಹೇಳ್ಬಿಡಿ ನಮ್ಮ ಚಾನಲ್ಗೆ. ಮ್ಯಾರೇಜ್ ತಪ್ಪ ಇದು ಪಾಯಿಂಟ್. ಎಲ್ಲಾರು ಸೇರಿ ಹಳ್ಳಕ್ ತೊಳ್ಳೋದು, ಅದು ನಾವೇ ಬಿಡೋದು. ಹೇಳ್ಬಿಡಿ ಅಂಕಲ್ ಚಾನಲ್ಗೆ. ಗಾಯ್ಸ್ ನೋಡಿದ್ರಲ್ಲ ಯಾರ್ಯಾರು ಹೆಂಗೆ ಅವ್ರ ಒಪಿನಿಯನ್ನ ಶೇರ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು. ಸೊ ಕೆಲವೊಬ್ರು ಲವ್ ಮ್ಯಾರೇಜ್ ಇಷ್ಟ ಅಂತಂದ್ರು, ಅರೇಂಜ್ ಮ್ಯಾರೇಜ್ ಇಷ್ಟ ಅಂತಂದ್ರು. ನಮ್ಮ ಒಪಿನಿಯನ್ ಪ್ರಕಾರ ಲವ್ ಮ್ಯಾರೇಜ್ ಒಳ್ಳೇದೇ, ಅರೇಂಜ್ ಮ್ಯಾರೇಜ್ ಒಳ್ಳೇದೇ, ಲವ್ ಕಮ್ ಅರೇಂಜ್ ಒಳ್ಳೇದೇ, ಅರೇಂಜ್ ಕಮ್ ಲವ್ ಒಳ್ಳೇದೇ. ಸೊ ನಿಮಗೆ ಯಾರು ಇಷ್ಟನೋ ಅವ್ರ ಜೊತೆಲೆ ನೀವು ಚೆನ್ನಾಗಿರಿ, ಸುಖವಾಗಿರಿ. ಸೊ ಹಂಗೆ ಲವ್ ಮಾಡಬೇಕಾದ್ರೆ ಲವ್ವು ಮತ್ತು ಲೈಫು ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇದ್ದರೆ ಮಾತ್ರ ಲವ್ ಮಾಡಿ. ಯಾಕಂತಂದರೆ ಜೀವನ ನಡೆಸೋದಕ್ಕೆ ದುಡ್ಡು ಬೇಕು. ಸೊ ಆ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಪ್ರೀತಿನೂ ಬೇಕು. ಸೊ ಬರೀ ಜೀವನ ಅನ್ಕೊಂಡು ಪ್ರೀತಿನ ಕಳ್ಕೊಬೇಡಿ, ಬರೀ ಪ್ರೀತಿ ಅಂದ್ಕೊಂಡು ಈ ಜೀವನನೂ ಹಾಳು ಮಾಡ್ಕೋಬೇಡಿ. ಸೊ ಒಟ್ಟಿನಲ್ಲಿ ನಿಮ್ಗೆ ಇಷ್ಟ ಇರೋರನ್ನ ಮದುವೆ ಆಗಿಬಿಟ್ಟು ಚೆನ್ನಾಗಿರಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಹಾಕಿ ನಿಮ್ಗೆ ಯಾವುದಾದ್ರು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ. ಬೈ ಬಾಯ್.